ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಹೋಟೆಲ್ ಶೈಲಿಯಲ್ಲಿ ಕೆಂಪು ಚಟ್ನಿ ಮಾಡೋದು, ದೋಸೆ ಮೇಲೆ ಹಚ್ತಾರಲ್ಲ ಆ ಕೆಂಪು ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಬೇಕು. ನಿಮಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ಮೆಣಸಿನ್ಕಾಯಿನ ತಗೋರಿ. ನಾವು ಸ್ವಲ್ಪ ಜನ ಇರೋದ್ರಿಂದ ಒಂದು 10 ರಿಂದ 12 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ನೀರು ಕುದಿಯೋಕೆ ಇಡಬೇಕು. ನೀರು ಕುದ್ದ ಮೇಲೆ ಆ ಮೆಣಸಿನ್ಕಾಯಿನ ನೀರೊಳಗೆ ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಕುದ್ಮೇಲೆ ಕೆಳಗೆ ಇಳಿಸಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಹಸಿ ಕರಿಬೇವು, ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿ ಒಂದು ರೌಂಡ್ ತಿರುಗಿಸಿದ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ. ಇದು ಸಿಂಪಲ್ ಚಟ್ನಿ. ದೋಸೆಗಾದರೂ, ಚಪಾತಿಗೆ, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಟ್ನಿ. ಇವತ್ತು ದೋಸೆ ಮಾಡೋದ್ರಿಂದ ಈ ಚಟ್ನಿ ಸ್ವಲ್ಪ ಮಾಡಬೇಕಾಯ್ತು, ಹಂಗಾಗಿ ತೋರಿಸ್ತಿದ್ದೀನಿ. ದೋಸೆ ಮೇಲೆ ಹಂಗೆ ಹಚ್ಚಿ ಹಂಗೆ ಹಾಕಿ ಚಟ್ನಿ ಸವರಿಬಿಟ್ರೆ ದೋಸೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಚಟ್ನಿ. 2 ದಿನ ಆದರೂ ಹೊರಗಿಟ್ಟರು ಕೂಡ ಹಾಳಾಗೋದಿಲ್ಲ.